ವೀಕ್ಷಕರೇ ಪ್ರಣಾಮ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಕರ್ನಾಟಕದಲ್ಲಿ ವಿಧಾನಸಭೆಗೆ 2023ರಲ್ಲಿ ಜನರಲ್ ಎಲೆಕ್ಷನ್ ನಡೆದಿತ್ತು. ಆಗ ನಡೆಸಿದ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಪದೇ ಪದೇ ಘೋಷಿಸಿದ್ದ ಫ್ರೀ ಗ್ಯಾರಂಟಿಗಳಿಗೆ ಮತದಾರರು, ಅದರಲ್ಲೂ ಲೇಡೀಸ್ ವೋಟರ್ಸ್ ಫಿದಾ ಆಗಿದ್ರು. ಮತದಾನದ ದಿವಸ ಮತಗಟ್ಟೆಯಲ್ಲಿ ಇವಿಎಂ ತೋರಿಸಿದ ಪಕ್ಷಗಳ ಗುರುತಿನ ಚಿಹ್ನೆಯಲ್ಲಿ ಕೈಗುರುತನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಅಷ್ಟೇ ಲಘು ಬಗೆಯಲ್ಲಿ ಮತವೂ ಹಾಕಿ ಬಂದಿದ್ರು. ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಂಡು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದ 12 ತಿಂಗಳ ಅವಧಿಯಲ್ಲಿ ಉಚಿತ ಕೊಡುಗೆಗಳಿಗೆ ಮಾರುಹೋದ ಜನರು ಪಡೆದೇ ಬಿಟ್ರು. ಫ್ರೀ ಅಕ್ಕಿ, ಫ್ರೀ ಕರೆಂಟ್, ಫ್ರೀ ಬಸ್ಸು. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ. ಓದಿನಿಂದ ಉದ್ಯೋಗ ಇಲ್ಲದ ಯುವಕರು ಯುವ ನಿಧಿ ಅಂತರ್ಗತವಾಗಿ ಸ್ಟೈಪಂಡ್ ಗಿಟ್ಟಿಸಿಕೊಂಡ್ರು. ಹೀಗೆ ಬಿಟ್ಟಿ ಕೊಡುಗೆಗಳ ಅಮಲಿನಲ್ಲಿ ಇದ್ದವರಿಗೆ ಇದ್ದಕ್ಕಿದ್ದಂತೆ ಈಗ ಪೆಟ್ರೋಲ್, ಡೀಸೆಲ್, ಅದರ ಹಿಂದಿಂದೇನೆ ಗೃಹ ಬಳಕೆಯ ನೀರಿನ ದರ ಏರಿಸಿ ಫ್ರೀ ಗ್ಯಾರಂಟಿಗಳ ಸರ್ಕಾರ ವೋಟ್ ಬ್ಯಾಂಕ್ ನಶೆ ಇಳಿಸಿಬಿಟ್ಟಿದೆ. ಯಾವ ಭಾರತೀಯನು ಅನ್ನ ಇಲ್ಲದೆ ಸೊರಗಬಾರದು, ಕೊರಗಬಾರದು ಎಂಬುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವಾಲಯ ಉಚಿತವಾಗಿ ಅಕ್ಕಿ ನೀಡುವ ಕ್ರಮ ಇದೆ. ಈ ಉಚಿತ ಅಕ್ಕಿ ತನ್ನ ಕೊಡುಗೆ ಅಂತ ಫೋಸ್ ಕೊಡ್ತಾ ಇದೆ ಕರ್ನಾಟಕ ಸರ್ಕಾರ. ಫ್ರೀ ಗ್ಯಾರಂಟಿಗಳಲ್ಲಿ ಇದು ಮೊದಲ ಕೊಡುಗೆ ಅಂತ ಹೇಳಿಕೊಳ್ತಿದೆ. ಫ್ರೀ ಕರೆಂಟ್ ಅಂತ ಮೇಲ್ನೋಟಕ್ಕೆ ಫ್ರೀ ಬಿಟ್ಟು ತೆರೆಮರೆಯಲ್ಲಿ ಯೂನಿಟ್ ದರ ಹೆಚ್ಚಿಸಿತ್ತು. ಫ್ರೀ ಬಸ್ ಬಿಟ್ಟರು ಹೆಣ್ಮಕ್ಳು ಮನೆ ಬಿಟ್ಟು ತಿರುಗಾಟಕ್ಕೆ ಮುಗಿಬೀಳುವಂತೆ ಮಾಡ್ತು ಈ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಕೈಯಿಂದ ಕೊಟ್ಟು ಅಬಕಾರಿ ದರ ಹೆಚ್ಚಿಸಿ ಆ ಕೈಯಿಂದ ಶರಾಬಿನ ಮಲಿಗೆ ಜರುವ ಗಂಡಸರ ಕ್ರಿಯೆಯಿಂದ ಆ 2,000 ಕಿತ್ತುಕೊಂಡ್ರು. ಹೀಗೆ ಗ್ಯಾರಂಟಿಗಳ ಈಡೇರಿಕೆ ಹಿಂದೆ ಅಧಿಕಾರಕ್ಕೆ ಅಂಟಿಕೊಳ್ಳುವ ಕಾಂಗ್ರೆಸ್ಸಿನ ವರ್ತನೆಯಿಂದಾಗಿ ಕಳೆದ 1 ವರ್ಷದಿಂದ ಅಭಿವೃದ್ಧಿ ಕೆಲಸಗಳೇ ನಿಂತು ಹೋಗಿವೆ. ಈಗ ಈ ಫ್ರೀ ಗ್ಯಾರಂಟಿಗಳ ಪೂರೈಕೆಗೆ ಬೊಕ್ಕಸದಲ್ಲಿ ಹಣ ಖಾಲಿಯಾಗಿದೆ. ಆ ದುಡ್ಡಿನ ಕ್ರೋಢೀಕರಣಕ್ಕೆ ಸರ್ಕಾರ ಹೊಸ ತೆರಿಗೆ ಜನರ ತಲೆ ಮೇಲೆ ಹೊರಿಸ್ತಾ ಇದೆ. ಈ ಮಾತಿಗೆ ಉದಾಹರಣೆ ಮೊನ್ನೆ ಹೆಚ್ಚು ಮಾಡಿದ ಪೆಟ್ರೋಲ್, ಡೀಸೆಲ್ ದರದ ಕ್ರಮ. ಇದು ತುಘಲಕ್ ರಾಜ್ಯದ ಲಕ್ಷಣದ ಬಿಂಬವಾಗಿದೆ. ಲೋಕಸಭೆ ಚುನಾವಣೆ ಮುಗಿದ ಬೆನ್ನಿಗೆ ಎಲ್ಲೆಲ್ಲಿಂದ ಹಣ ಕಿತ್ತುಕೊಳ್ಳಬಹುದು ಎನ್ನುವ ದಾರಿಗಳನ್ನು ಶೋಧಿಸುತ್ತಿರುವ ರಾಜ್ಯ ಸರ್ಕಾರ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ 50 ಪೈಸೆ ರಾತ್ರಿ ಬೆಳಗಾಗುವುದರಲ್ಲಿ ಹೆಚ್ಚಿಸಿಬಿಟ್ಟಿದೆ. ಸರ್ಕಾರದ ಈ ಅನ್ಸೈಂಟಿಫಿಕ್ ಕ್ರಮದಿಂದಾಗಿ ಸರಕು ಸಾಗಣೆ, ಬಸ್ ಸಂಚಾರಗಳ ದರ ನೈಸರ್ಗಿಕವಾಗಿ ಹೆಚ್ಚುತ್ತದೆ. ಸರ್ಕಾರದ ಈ ಜನವಿರೋಧಿ ಕ್ರಮದಿಂದಾಗಿ ಮರುದಿನವೇ ಜನಸಾಮಾನ್ಯರು ನಿತ್ಯ ಬಳಕೆಯ ತರಕಾರಿ, ಸೊಪ್ಪು, ಹಣ್ಣು, ಹೂ ಹೀಗೆ ಎಲ್ಲದಕ್ಕೂ ಅತಿ ಹೆಚ್ಚು ಬೆಲೆ ಕೊಟ್ಟು ಖರೀದಿಸಬೇಕಾಗಿದೆ. ಹಾಗೆ ನೋಡಿದರೆ ಈ ಕರ್ನಾಟಕದಲ್ಲಿ ಈಗ ಮೊಟ್ಟೆ ಮಾಂಸಕ್ಕಿಂತ ಈ ಸೊಪ್ಪು ಸೊಡೆಗಳ ದರವೇ ದುಬಾರಿಯಾಗಿದೆ. ಸರಕು ಸಾಗಣೆಯ ಹೆಚ್ಚಿನ ದರ ಈಗ ಗ್ರಾಹಕನ ಕಿಸೆಯ ಹೊರೆಯಾಗಲಿದೆ. ಜನರಿಗೆ ಗ್ಯಾರಂಟಿಗಳ ಬಂಡಲ್ ಬಿಟ್ಟು ಅಧಿಕಾರದ ದುರಾಸೆ ಈಡೇರಿಸಿಕೊಂಡ ಕಾಂಗ್ರೆಸ್ ಪಕ್ಷ ತನ್ನ ಪವರ್ ಪಾಲಿಟಿಕ್ಸ್ನ ಹಪಾಹಪಿ ಎಷ್ಟೆಂದು ಜಗಜ್ಜಾಹೀರ ಮಾಡಿದೆ. ದೇಶದಲ್ಲಿ ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬರುವ ಪಕ್ಷಗಳು ಆರ್ಥಿಕವಾಗಿ ಕುಸಿಯುವಂತೆ ಮಾಡುತ್ತವೆ ಎಂದು ಪ್ರಧಾನಮಂತ್ರಿಗಳು ಸಮಯಕ್ಕೆ ಸರಿಯಾಗಿ ದೇಶದ ಪ್ರಜೆಗಳಿಗೆ ಎಚ್ಚರಿಸುತ್ತಾ ಬಂದಿದ್ದರು. ಅವರ ಮಾತನ್ನು ನಿರ್ಲಕ್ಷಿಸಿದ ಮತದಾರರು ಫ್ರೀ ಗ್ಯಾರಂಟಿಗಳ ಬಲೆಗೆ ಸಿಲುಕಿ ಈಗ ನರಳುತ್ತಿದ್ದಾರೆ. ಇವತ್ತು ಫ್ರೀ ಪಡೆದು ಎಂಜಾಯ್ ಮಾಡುವವರು ಅವರ ಮುಂದಿನ ಜನರೇಷನ್ ಅಂದಿನ ಸರ್ಕಾರಗಳು ಹೇರುವ ತೆರಿಗೆಗಳನ್ನು ಚಕ್ರಬಡ್ಡಿಯಂತೆ ಕಟ್ಟಬೇಕಾಗುತ್ತದೆ ಎನ್ನುವುದು ತಿಳಿಯದಿರುವುದೇ ನಮ್ಮ ಬೆಪ್ಪತನ. ನಮ್ಮನ್ನ ಯಾವುದೇ ರಾಜಕೀಯ ಪಕ್ಷದ ಮುಖವಾಣಿ ಅಂತ ಕಲ್ಪಿಸಬೇಡಿ. ಯಾವುದೇ ರಾಜಕಾರಣಿ ತಪ್ಪು ನಿರ್ಧಾರಗಳನ್ನು ಕೈಗೊಂಡಾಗ ಅವರು ಕಾಂಗ್ರೆಸ್ನವರೇ ಆಗಿರ್ಬೋದು ಅಥವಾ ಬಿಜೆಪಿಯವರೇ ಇರಬಹುದು. ಮಾಧ್ಯಮದಲ್ಲಿ ಆಡಳಿತ ಮಾಡೋರನ್ನು ಎಚ್ಚರಿಸೋದು ನಮ್ಮ ಕರ್ತವ್ಯ. ಅದನ್ನೇ ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ಆತ್ಮೀಯರೇ, ಉಚಿತ ಗ್ಯಾರಂಟಿಗಳಿಗೆ ಮಾರು ಹೋದ ನಾವು ಎಲ್ಲರೂ ಮುಂಬರುವ ಆಷಾಢದ ತನಕ ದಿನಬಳಕೆ ವಸ್ತುಗಳ ರೇಟ್ ಚಾರ್ಜ್ನಲ್ಲಿ ಬದಲಾವಣೆ ಆಗುವುದು ಅಸಾಧ್ಯ. ಅಂತೂ ನಮ್ಮದು ಜನಪರ ಪಾರದರ್ಶಕ ಸರ್ಕಾರ ಎಂದು ಹೇಳಿಕೊಂಡು ಟೀಮ್ ಕಟ್ಟಿಕೊಂಡು ಬಂದ ಸಿದ್ದರಾಮಯ್ಯನವರ 2.0 ಸರ್ಕಾರ ನಂಬಿಸಿ ಕತ್ತು ಕೊಯ್ದಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತ ಮಾತ್ರ ಸ್ಥಾನದಲ್ಲಿದೆ. ಇಲ್ಲಿಯ ಜನರು ಪ್ರಬುದ್ಧರಾಗಿ ವರ್ತಿಸುವ ತನಕ ಇಂಥ ಗ್ಯಾರಂಟಿಗಳಿಗೆ ಮಾರು ಹೋಗುವುದು ತಪ್ಪುವುದೇ ಇಲ್ಲ ಅಂತ ಅನ್ನಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.